ನಮಸ್ಕಾರ. ಅಂತೂ ಇಂತೂ ಶಿವಸೇನೆ ರೆಡಿ ಆಯ್ತು. ಜೂನ್ 3, 4, 5ಕ್ಕೆ ಕರೆಕ್ಟ್ ಆಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಮುಖ್ಯಮಂತ್ರಿಯಾಗಿ. 2 ತಿಂಗಳಾದ್ಮೇಲೆ ಕರೆಕ್ಟ್ ಆಗಿ ಇವತ್ತಿಗೆ ಸಚಿವರು 19 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಯಾವಾಗ ಸಂಪುಟ ವಿಸ್ತರಣೆಯಾಗತ್ತೆ, ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ, 2 ತಿಂಗಳಿಂದ ಏನ್ ಚರ್ಚೆ ಆಯ್ತೋ ಬಿಡ್ತೋ ಗೊತ್ತಿಲ್ಲ. ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗಿದಂತ ವಿಚಾರ ಅಂತ ಹೇಳಿದ್ರೆ ಈ ಸಂಪುಟ ವಿಸ್ತರಣೆ ಬಗ್ಗೆ. ಸೊ ಹಂಗೋ ಹಿಂಗೋ ಮಾಡಿ ಹೈಕಮಾಂಡ್ಗೆ ಒಂದು 50 ಸಲ ಹೋಗಿ ಬಂದು ಅಂತೂ ಇಂತೂ ಒಂದು ಪಟ್ಟಿಗೆ ಹೈಕಮಾಂಡ್ ಮುದ್ರೆ ಒತ್ತಿದ್ರು. ಆದ್ರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಆ ಪಟ್ಟಿ ಇವತ್ತು 3 ಬಾರಿ ಚೇಂಜ್ ಆಯ್ತು. ಮೊದಲನೇದು ಒಂದು ಪಟ್ಟಿ ಬರುತ್ತೆ, ಅದಾದ್ಮೇಲೆ ಇನ್ನೊಂದು ಪಟ್ಟಿ ಬರುತ್ತೆ, ಅದಾದ್ಮೇಲೆ ಇನ್ನೊಂದು ಪಟ್ಟಿ ಬರುತ್ತೆ. ಇದೊಂದು ಕಡೆ ಆದ್ರೆ 20 ಸಚಿವ ಸ್ಥಾನ ಖಾಲಿ ಇತ್ತು. ಅದ್ರಲ್ಲಿ ಇವಾಗ 19 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಒಂದನ್ ಮಾತ್ರ ಹೈಕಮಾಂಡ್ ಉಳಿಸ್ಕೊಂಡಿದೆ. ಬಹಳಷ್ಟು ಲೆಕ್ಕಾಚಾರಗಳು ಕೂಡ ಇದೆ. ಸೊ ಇದೆಲ್ಲ ಒಂದು ಕಿಟ್ರೆ ಈಗ ಯಾರೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅಂತ ನಮ್ಗೂ ಕೂಡ ಗೊತ್ತು. ಆದ್ರೆ ಇಲ್ಲಿ ಮಾತನಾಡ್ಬೇಕಾಗಿರೋ ವಿಚಾರ ಮೊದಲನೇದಾಗಿ ಅಂತ ಹೇಳಿದ್ರೆ ಬಹಳಷ್ಟು ಶಾಸಕರು ಅರ್ಹರಿದ್ರು, ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಯಾಕೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಏನಿರ್ಬೋದು ಹೈಕಮಾಂಡ್ ಲೆಕ್ಕಾಚಾರ, ಇದನ್ನೆಲ್ಲ ಮಾತನಾಡ್ತಾ ಹೋಗೋಣ. ನನ್ನ ಜೊತೆ ಇದ್ದಾರೆ ನಮ್ಮ ಕರ್ನಾಟಕ ಟಿವಿಯ ಮುಖ್ಯಸ್ಥರು ಕೆ.ಎಂ. ಶಿವಕುಮಾರ್ ಅವರು. ಸೊ ಇವತ್ತು ನಾನು ಸರ್ ಮಾತನಾಡ್ತಾ ಹೋಗ್ತೀವಿ. ಸರ್, ನಾನಾಗ್ಲೇ ಹೇಳ್ಬಿಟ್ಟೆ, ಅಂತೂ ಇಂತೂ ಕಾಯ್ತಾ ಇದ್ರು ಜನಕ್ಕೆ ಒಂಥರ ಬೇಜಾರಾಗ್ಬಿಟ್ಟಿತ್ತು. ಸಂಪುಟ ವಿಸ್ತರಣೆ ಬೆಳಗ್ಗೆ ಎದ್ರು ಅದೇ, ಸಂಜೆ ಆದ್ರೂ ಅದೇ. ಸೊ ಅಂತೂ ಇಂತೂ ಫೈನಲಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು 19 ಸಚಿವರು. ಇದೊಂದು ಕಡೆ ಆದ್ರೆ ಬಹಳಷ್ಟು ಜನ ಎಕ್ಸ್ಪೆಕ್ಟೆಡ್ ಲಿಸ್ಟ್ ಇದು. ಸಂಭಾವ್ಯ ಪಟ್ಟಿ ಬಂದಾಗ್ಲೂ ಕೂಡ ಕೆಲವೊಂದು ಅರ್ಹರಿದ್ರು, ಅವ್ರ ನೇಮ್ ಇತ್ತು. ಬಟ್ ಆದ್ರೆ ಇವತ್ತು ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಕೆಲವೊಂದು ಎಕ್ಸ್ಪೆಕ್ಟೆಡ್ ಆಗಿದೆ, ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಕೆಲವರು ಅರ್ಹರಿಗೂ ಕೂಡ ಸಿಕ್ಕಿಲ್ಲ ಅನ್ನೋ ಚರ್ಚೆಗಳಾಗ್ತಾ ಇದೆ, ಪ್ರತಿಭಟನೆಗಳಾಗ್ತಾ ಇದೆ. ಒಂಥರ ರಾಜೀನಾಮೆ ಲೆವೆಲ್ಗೂ ಹೋಗ್ಬಿಟ್ಟಿದೆ ಕಾಂಗ್ರೆಸ್ ಅಲ್ಲಿ. ಸೊ ಏನ್ ಅನ್ಸುತ್ತೆ, ಏನ್ ಕತೆ? ಎಸ್ ರಂಜಿತಾ, ಏನಾಗುತ್ತೆ, ಯುದ್ಧ ಅಂದ್ರೆ ಒಂದ್ ಸರ್ಕಾರ ನಡೆಸೋದು ಹೆಂಗೆ ಅಂದ್ರೆ ಅದೊಂದ್ರಿ ಆಡಳಿತ ವೈಖರಿ ಕರೆಕ್ಟ್ ಆಗಿರ್ಬೇಕು, ಎಲ್ಲ ಟೀಮ್ ಫುಲ್ ಇರ್ಬೇಕು. ಸೊ ವಾರ್ಗ್ ಹೋಗ್ಬೇಕಾದ್ರೆ ಎಲ್ಲ ಟೀಮ್ ಇರ್ಬೇಕು. ಡಿ.ಕೆ. ಶಿವಕುಮಾರ್ 13 ಜನ ಕಟ್ಕೊಂಡು ಹೋಗ್ತಿದ್ರು. ಯಾಕಂದ್ರೆ ಇನ್ನು ಖಾತೆಗಳು ಅವ್ರ ಹತ್ರನೇ ಇತ್ತು, ಆ ಇಲಾಖೆ ಸಂಬಂಧಪಟ್ಟ ನಿರ್ಧಾರ ತೊಗೊಳಕ್ ಆಗ್ತಿರ್ಲಿಲ್ಲ, ಪ್ರೆಷರ್ ಇತ್ತು. ಸೊ ಇಂಥ ಸನ್ನಿವೇಶದಲ್ಲಿ ಸಂಪುಟ ವಿಸ್ತರಣೆ ಆಗ್ಲೇಬೇಕಾಗಿತ್ತು. ಹೈಕಮಾಂಡ್ ಕಲ್ಚರ್ ಇದೆಯಲ್ಲ, ಅದು ದೊಡ್ಡ ವರ್ಸ್ ಕಲ್ಚರ್. ಹೌದು. ಈ ಸರ್ಕಾರ ನಡೆಸಬೇಕಾದ್ರೆ ನನ್ನ ಜೊತೆ ಯಾರಿರ್ಬೇಕು ಅಂತ ನಿರ್ಧಾರ ಮಾಡೋದು ಆ ನಾಯಕನ್ಗೆ ಅವಕಾಶ ಇರ್ಬೇಕು. ಯಾರ ಬಿಟ್ಟೋದು ಇನ್ನೊಬ್ಬ ನಾಯಕನ್ಗೋ ಹೈಕಮಾಂಡ್ ಹೇಳಿದವ್ರಿಗೂ ಏನಾಗುತ್ತೆ, ಆ ಪರ್ಫೆಕ್ಟ್ ಟೀಮ್ ಇರಲ್ಲ. ಡಿ.ಕೆ. ಶಿವಕುಮಾರ್ಗೆ ಮಾತುಕತೆಗೆ ಅವಕಾಶ ಕೊಟ್ಟಿದ್ದ ಲೇಟು. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಿದ್ರು, ಅವ್ರು ಬಂದ ಮೇಲೆ ಮತ್ ಮೀಟಿಂಗ್ ಅಂದಾಗ ಮೊನ್ನೆ ಯಾವ್ದೋ ನೀಟ್ ಇವೆಲ್ಲ ಆಯ್ತು, ಕೊಟ್ರು. ಅದಾಗೋಯ್ತು. 19 ಮಂದಿಗೆ ಆಯ್ತು, ಇನ್ನೊಂದು ಪೆಂಡಿಂಗ್ ಉಳಿಸ್ಕೊಂಡವ್ರೆ. ಅದ್ ಬೇರೆ ಬೇರೆ ಕಾರಣಕ್ಕೆ. ಬಟ್ ಇಲ್ಲಿ ದುರಂತ ಏನು ಅಂದ್ರೆ ಬಹಳಷ್ಟು ಬಾರಿ ಕಾಂಗ್ರೆಸ್ ಇಂದ ಗೆದ್ದವ್ರಿಗೆ ಅವಕಾಶವೇ ಆಗ್ಲಿಲ್ಲ. ಈಗ 19 ಜನ ಅರ್ಹರಿದಾರ, ಯೋಗ್ಯತೆ ಇದೆಯಾ, ಕೆಪಾಸಿಟಿ ಇದೆಯಾ? ಇಲ್ಲ. ಒಂದಷ್ಟು ಜನಕ್ಕೆ ಅರ್ಹತೆ, ಯೋಗ್ಯತೆ, ಕೆಪಾಸಿಟಿ ಇದೆ. ಆದ್ರೆ ಇನ್ನೊಂದಷ್ಟು ಜನಕ್ಕೆ ಫಸ್ಟ್ ಟೈಮ್ ಕಾಂಗ್ರೆಸ್ ಇಂದ ಗೆದ್ದಿರೋ, ಅವ್ರು ಬಹಳ ಸಲ ಗೆದ್ದಿರಬಹುದನ್ನ ಪಾರ್ಟಿಯಿಂದ, ಆದ್ರೆ ಫಸ್ಟ್ ಟೈಮ್ ಕಾಂಗ್ರೆಸ್ ಇಂದ ಗೆದ್ದಿದ್ದಾರೆ. ಇನ್ನು ಲಕ್ಷ್ಮಣ್ ಸವದಿ ಅವ್ರು ಕೊಟ್ಟಿದ್ದಾರೆ ಅಟರ್ನಿ MLA. ಲಕ್ಷ್ಮಣ್ ಸವದಿ ಬಿಜೆಪಿಲಿ ಲಾಸ್ಟ್ ಟೈಮ್ 18ರಲ್ಲಿ ಸೋತ್ರು, ಅವ್ರನ್ನ MLC ಮಾಡಿ DCM ಮಾಡಿದ್ರು. ಆ ಪಾರ್ಟಿನೇ ಬಿಟ್ಬಿಟ್ಟು ಓಡ್ ಬಂದ್ರು ಈ ಕಡೆಗೆ. ಅವರು ಅವ್ರಿಗಿಂತ ನಿಷ್ಠವಾಗಿದ್ದವ್ರು ಯಾರಲ್ಲಿ ಬೆಳಗಾವಿಲಿ ರಾಮದುರ್ಗದ ಅಶೋಕ್ ಪಟ್ಟಣ್ ಕಾಂಗ್ರೆಸ್ ಇಂದ ಗೆಲ್ತಾ ಇದ್ರು. ಲೈಕ್ ಅವ್ರು ಲಿಂಗ ಸೇಮ್ ಕಮ್ಯುನಿಟಿ ಕೊಡ್ಬೋದಾಗಿತ್ತು ಅವ್ರಿಗೆ. ಸೊ ಹಾಗಾಗಿ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಆಯ್ಕೆ ವಿಷಯದಲ್ಲಿ ಫೇಲ್ ಆಗಿದೆ ಅಂತ, ಲೈಕ್ ಹಂಗೆ. ಇನ್ ಮೊದಲನೇ ನೀವು ನೋಡಬಹುದು ಅಂದ್ರೆ ಈಗ ಅರ್ಹರಿದ್ರು ಕೂಡ ಅವಕಾಶ ಸಿಕ್ಕಿಲ್ಲ ಅಂತ ನೋಡೋದಾದ್ರೆ ಫಸ್ಟ್ ನಮ್ಗೆ ಹೆಸರು ಬರೋದು ಎಂ ಕೃಷ್ಣಪ್ಪ ಅವರು, ವಿಜಯನಗರ ಶಾಸಕ. ಅಂದ್ರೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು, ಎಲ್ಲೋ ಒಂಥರ ಕೊಡಬಹುದು ಅಂತ. ಅಂದ್ರೆ ಅವ್ರ ಬೆಂಬಲಿಗರು ಕೂಡ ಕೊಟ್ಟಿದ್ರು, ಅಂದ್ರೆ ದೆಹಲಿಗೂ ಕೂಡ ಬಹಳಷ್ಟು ಬಾರಿ ಹೋಗಿ ಬರ್ತಾ ಇದ್ರು. ಎಲ್ಲ ಒಂದು ಕಡೆ ಪಕ್ಷಕ್ಕಾಗಿ ದುಡಿದುದು ಕೃಷ್ಣಪ್ಪ ಅವರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಪಕ್ಷಕ್ಕೆ ಅಂದ್ರೆ ಕೃಷ್ಣಪ್ಪ ಬ್ರ್ಯಾಂಡ್. ಅವ್ರ ಮಗನು ಗೆದ್ರು, ಗೋವಿಂದರಾಜ್ ನಗರ ಪ್ರಿಯಾ ಕೃಷ್ಣ, ವಿಜಯನಗರ ಕೃಷ್ಣಪ್ಪ. ನೋಡಿ, ಅತಿ ಹೆಚ್ಚು ಹಿಂದೂಗಳಿರೋ ಬೆಂಗಳೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಅವರ ಗೆದ್ದವ್ರೆ. ಮುಸಲ್ಮಾನರು ಅಲ್ಪಸಂಖ್ಯಾತ ಇರೋ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್. ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ, ಶಾಂತಿನಗರ, ಶಿವಾಜಿನಗರ, ಸರ್ವಜ್ಞನಗರ, ಪುಲ್ಕೇಶ್ ನಗರ, ಈ ತರ ಹಿಂದೂಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರೋ ಜಾಗದಲ್ಲಿ ಎಲ್ಲ ಬಿಜೆಪಿ MLA ಗೆಲ್ತಾ ಇದಾರೆ. ಆದ್ರೆ ಬಿಜೆಪಿ ಇತರ MLA ಗೆದ್ದಿರೋದಲ್ಲಿ ವಿಜಯನಗರ. ರಾಮಲಿಂಗಾರೆಡ್ಡಿ ಗೆದ್ದವ್ರ ಮಗಳು ಸೋತರು, ರಾಮಲಿಂಗಾರೆಡ್ಡಿ ಮಂತ್ರಿ ಮಾಡಿದ್ರು ಅಲ್ವಾ. SS ಮಲ್ಲಿಕಾರ್ಜುನ್ ಮಂತ್ರಿ ಮಾಡಿದ್ರು, ಮಗ ಗೆದ್ದಿದ್ದಾನೆ ಅನ್ನೋ ಕಾರಣಕ್ಕೆ. ಈಗ ಸತೀಶ್ ಜಾರಕಿಹೊಳಿ ಮಂತ್ರಿ ಬಿಕಾಸ್ ಆಫ್ ಅವ್ರ ಮಗಳು MP. ಅವ್ರಿಗೂ ತಾಕತ್ತಿತ್ತು ಲೀಡ್ರೆ. ಅಂಡ್ ಈಶ್ವರ್ ಖಂಡ್ರೆ ಮಂತ್ರಿ, ಅವ್ರ ಮಗ MP. ಈಗ ಅವಕಾಶ ಹಿಂಗಿರ್ಬೇಕಾರೆ ಪ್ರಿಯಾ ಕೃಷ್ಣ ಅವರು ಮತ್ತೆ ಕೃಷ್ಣಪ್ಪ ಇಬ್ರು ಕೂಡ ಕಾಂಗ್ರೆಸ್ MLAಗಳು. ಪ್ರಿಯಾ ಕೃಷ್ಣಪ್ಪ ಅವಕಾಶ ಆಗತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಓಕೆ, ಒಕ್ಕಲಿಗ ಕೋಟ ಅಂತ ಹೇಳ್ತಾರೆ. ಮಾಗಡಿ ಬಾಲಕೃಷ್ಣ 94 ಇಂದ MLA ಕೊಡ್ಬೇಕು. ಓಕೆ, ಯಾಕಂದ್ರೆ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಜಿಲ್ಲೆಯವರು, ಬೆಂಗಳೂರು ಸೌತ್ ಅವರು.
ಕುಮಾರಸ್ವಾಮಿ ವಿರುದ್ಧ ಯುದ್ಧ ಮಾಡ್ಬೇಕಾದ್ರೆ ಅವರೆಲ್ಲ ಬೇಕೇ ಬೇಕು. ಚಲುವರಾಯಸ್ವಾಮಿ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಸೀನಿಯರ್, ಮಂಡ್ಯಗೆ ಅವರ ಅವಶ್ಯಕತೆ ಇದೆ. ಇನ್ನು ಶಿವಲಿಂಗೇಗೌಡರ ಕೃಷ್ಣಪ್ಪನವರ ಅಂದ್ರೆ ಶಿವಲಿಂಗೇಗೌಡ ಫಸ್ಟ್ ಟೈಮ್ ಕಾಂಗ್ರೆಸ್ MLA ರಂಜಿತ್ ಅವರೇ. ಹೌದು. ಇದಕ್ಕೂ ಮುಂಚೆ ಅವ್ರು ಗೆದ್ದಿರೋದು JDS ಇಂದ MLA ಆಗಿರೋದು ಅರಸೀಕೆರೆ ಶಿವಲಿಂಗೇಗೌಡ. ಮೊದಲು ಈ ಹಿಂದೆ ಕೃಷ್ಣಪ್ಪನವರ ಮಂತ್ರಿ ಮಾಡಿದಾಗ ಮಂಡ್ಯ ಇನ್ಚಾರ್ಜ್ ಮಿನಿಸ್ಟರ್ ಮಾಡಿದ್ರು ಎಂ ಕೃಷ್ಣಪ್ಪನವ್ರನ್ನ. ಎಂ ಕೃಷ್ಣಪ್ಪನವ್ರನ್ನ ಮಂತ್ರಿ ಮಾಡಿದ್ರೆ ನೆಕ್ಸ್ಟ್ ಶಾಸನ ಮಂತ್ರಿ ಇನ್ಚಾರ್ಜ್ ಮಿನಿಸ್ಟರ್ ಮಾಡಬಹುದಾಗಿತ್ತು. ಕೃಷ್ಣಪ್ಪನವ್ರು ಯಾಕೆ ತಡೆದ್ರು? ಈ ಮೊನ್ನೆ ಪ್ರತಿಭಟನೆ ಮಾಡಲ್ಲ ಈಗ ಕೃಷ್ಣಪ್ಪನವ್ರ ಬೆಂಬಲಿಗರು ಮತ್ತೆ ಪ್ರಿಯಾಂಕಾ ಬೆಂಬಲಿಗರು. ಈಗಾಗಲೇ ಒಕ್ಕಲಿಗ ಕೋಟ ಅನ್ನೋದೇ ಆದ್ರೆ ಚಲುವರಾಯಸ್ವಾಮಿ ಕೃಷ್ಣಪ್ಪ ಅಂದ್ರೆ ಚಲುವರಾಯಸ್ವಾಮಿ ರಾಯಕಿ, ಬಾಲಕೃಷ್ಣ ಕೃಷ್ಣಪ್ಪನವ್ರ ಅಂದ್ರೆ ಕೃಷ್ಣಪ್ಪನವರೇ. ಬಟ್ ಬಾಲಕೃಷ್ಣವ್ರು ಜಿಲ್ಲೆ ಮಾಡ್ಬೇಕಾಯ್ತು ಮಾಡಿದ್ರು. ಅಂಡ್ ನೀವು ಶಿವಲಿಂಗೇಗೌಡರ ಮಂತ್ರಿ ಮಾಡ್ತೀನಿ ಅನ್ನೋದಾದ್ರೆ ಒಕ್ಕಲಿಗ ಕೋಟಾದಲ್ಲಿ ವೈನಾಡ್ ಕೃಷ್ಣಪ್ಪನವರು. ಕೃಷ್ಣಪ್ಪ ಅವರಲ್ಲದೆ ಅವ್ರ ಮಗನ ಗೆಲ್ಸ್ಕೊಳ್ಳೋ ಕೆಪಾಸಿಟಿ ಇರೋ ಮನುಷ್ಯ. ಪ್ರಿಯಾ ಕೃಷ್ಣ ಗಿದ್ದಾರೆ, ಕೃಷ್ಣಪ್ಪ ಗಿದ್ದಾರೆ, ಕೃಷ್ಣಪ್ಪನವ್ರು ಮಾಡ್ಬೋದಾಗಿತ್ತು. ಬಟ್ ಎಲ್ಲ ಒಂದ್ ಕಡೆ ಇಲ್ಲ. ನೆಕ್ಸ್ಟ್ ಚುನಾವಣೆಯನ್ನು ಏನಾಗುತ್ತೋ ಗೊತ್ತಿಲ್ಲ ಅರಸೀಕೆರೆ. ಬಟ್ ವಿಜಯನಗರ ಗೋವಿಂದರಾಜನಗರದ ನಾಯಕರು ಅವ್ರು ಹೇಳ್ತಾರೆ ಬಿಜೆಪಿಗೆ ಹೋಗಿ ಅಂತ ಹೇಳ್ತಾರೆ ಅವ್ರ ಕಾರ್ಯಕರ್ತರು ಮಾತಾಡ್ತಿರಲ್ಲ. ಹಾಗಾಗಿ ಮಾಡ್ಬೇಕಾಗಿತ್ತು. ಈಗ ಅದಕ್ಕೆ ನಾವು ಹೇಳಿದ ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಕೊಡ್ಬೇಕಾಗಿತ್ತು. ಇಲ್ಲ ಅವ್ರ ಅಪ್ಪನ್ ಕೊಟ್ಟಿರೋ ಮಗನ್ ಕೊಟ್ಟಿರೋ ಸಮಾಧಾನ ಆಗ್ತಿತ್ತೇನೋ. ಬಟ್ ಆ ಕೆಲಸ ಮಾಡ್ಲಿಲ್ಲ. ಅವ್ರು ₹1 ಲೂಟಿ ಮಾಡಿದವರಲ್ಲ, ₹1 ಕಮಿಷನ್ ಮಾಡಿದವರಲ್ಲ. ಯಾರೋ ಒಬ್ಬ ಪೊಲೀಸ್ ಹಾಕಬೇಕು, ಅಧಿಕಾರಿ ಹಾಕಬೇಕು ಅಂದ್ರೆ ಕಮಿಷನ್ ಹೋಗುವಂತ ಕ್ಷೇತ್ರಗಳು ಬಹಳವೆ. ಪ್ರಾಜೆಕ್ಟ್ ಅಲ್ಲಿ ಕಮಿಷನ್ ಹೋಗೋದು ಇದಿದೆ, ಕಮಿಷನ್ ಇದೆ. ಬಟ್ ಕಮಿಷನ್ ಇಲ್ದೇ ಇರೋ ಕ್ಷೇತ್ರ ಯಾವ್ದಾರ ಇದ್ರೆ ವಿಜಯನಗರ, ಗೋವಿಂದರಾಜನಗರ. ಬೆಳಿಗ್ಗೆ ಇದ್ರೆ ಮನೆಗೆ ಬರೋ 100 ಜನ 1000 ಜನಕ್ಕೆ ಅನ್ನ ಹಾಕೋ ಮನೆ ಕೃಷ್ಣಪ್ಪನವ್ರ ಮನೆ. ಬಟ್ ಅವಕಾಶ ಆಗ್ಬೇಕಾಗಿತ್ತು. ಹಿಂಗ್ ಬರುತ್ತೆ ಗೊತ್ತಾ? ಚಲುವರಾಯಸ್ವಾಮಿ ಕೃಷ್ಣಪ್ಪ ಅಂದ್ರೆ ಓಕೆ, ಮಂಡ್ಯ ಭಾಗಕ್ಕೆ ಚಲುವರಾಯಸ್ವಾಮಿ ಇರ್ಬೇಕು, ಓಕೆ. ಶಿವಲಿಂಗೇಗೌಡ ಕೃಷ್ಣಪ್ಪ ಅಂದ್ರೆ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಅವರ ಶಿವಲಿಂಗೇಗೌಡ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ. ಅದ್ರ ಅವಕಾಶ ಅರ್ಹತೆ ಇದ್ರು ಅವ್ರಿಗೆ ಅವಕಾಶ ಆಗ್ಲಿಲ್ಲ ಅನ್ನೋದು ಈ ಟೈಟ್ಲ್ ಇಟ್ಟಿರೋದು ಆ ಕಾರಣಕ್ಕೆ. ಅಲ್ಲ, ಈಗ 2028ಕ್ಕೆ ಇದು ಒಂಥರ ಟಫ್ ಇದು. ಯಾವ ಆಧಾರದ ಮೇಲೆ ಮಾಡಿದ್ರು ಗೊತ್ತಿಲ್ಲ. ಕೃಷ್ಣಪ್ಪನವ್ರನ್ನ ತೂಗ್ಬೇಕಿತ್ತಲ್ಲ, ಈಗ ಲಿಸ್ಟ್ ಮಾಡ್ಕೋಬೇಕು. ಒಕ್ಕಲಿಗ ಕೋಟಾದಲ್ಲಿ ಯಾರ್ಯಾರು ಕೊಡ್ಬೇಕು? ಫಸ್ಟ್ ಪ್ರಯಾರಿಟಿ ಯಾರು? ಚಲುವರಾಯಸ್ವಾಮಿ ಅವರ. ಸೆಕೆಂಡ್ ಯಾರು? ಸೆಕೆಂಡ್ ಪ್ರಯಾರಿಟಿಲೇ ಕೃಷ್ಣಪ್ಪ ಅವ್ರು ಬರ್ಬೇಕಾಗಿತ್ತು. ಫಸ್ಟ್ ಸೆಕೆಂಡ್ ಪ್ರಯಾರಿಟಿಲೇ ಕೃಷ್ಣಪ್ಪ ಅವ್ರು ಬರ್ಬೇಕಾಗಿತ್ತು. ಇನ್ ಶರತ್ ಬಚ್ಚೇಗೌಡ್ರು ಕಾಂಗ್ರೆಸ್ ಇಂದ MLA ಆಗಿದ್ದಾರೆ. ಶರತ್ ಬಚ್ಚೇಗೌಡ 2 ಟೈಮ್ MLA. ಹೌದು. ಆದ್ರೆ ಶಿವಲಿಂಗೇಗೌಡ ಫಸ್ಟ್ ಟೈಮ್ ಕಾಂಗ್ರೆಸ್ MLA. ಕೃಷ್ಣಪ್ಪನವ್ರಿಗಿಲ್ಲ, ಪ್ರಿಯಾ ಕೃಷ್ಣ ಆಗಿಲ್ಲ, ಶರತ್ ಬಚ್ಚೇಗೌಡ್ರಿಗಿಲ್ಲ, ಸುಬ್ಬಾರೆಡ್ಡಿಗಿಲ್ಲ. ವೈ ಶಿವಲಿಂಗೇಗೌಡರು? ಅಂದ್ರೆ ಕಂಪ್ಯಾರಿಸನ್ ಮೆರಿಟ್ಸ್ ಅಲ್ಲ. ಒಕ್ಕಲಿಗ ಕೋಟಾದಲ್ಲಿ ನಾವು ಚಲುವರಾಯಸ್ವಾಮಿ ಕೊಟ್ಟಿದ್ವಿ, ಕೃಷ್ಣಪ್ಪನವ್ರಿಗೆ ಯಾಕೆ ಅದನ್ನ ಮಾಡ್ಬೇಕಾಗಿತ್ತು ಅನ್ನೋ ಚರ್ಚೆ ಇದೆ. ನೆಕ್ಸ್ಟ್ ಇನ್ನೊಬ್ರು ನೋಡೋದಾದ್ರೆ ಶಾಂತಿನಗರದ ಶಾಸಕರಾಗಿರುವಂತ ಅವ್ರ 4ನೇ ಬಾರಿ MLA. ಬೆಳಿಗ್ಗೆ ಇದ್ರೆ ನಲ್ಪಾಡ್ ಅವ್ರ ಜೊತೆ DK ಜೊತೆನೆ ಇರ್ತಾರೆ. ಬಟ್ ರಿಜ್ವಾನ್ ಅರ್ಷದ್ ಮಾಡಿದ್ದಾರೆ. ಜಮೀರ್ ಮಾಡ್ಲೇಬೇಕು ಬಿಕಾಸ್ ಆಫ್ ಜಮೀರ್ ಮುಸಲ್ಮಾನ ಸಮುದಾಯದ ಕಾಂಗ್ರೆಸ್ ಕೋಟ್ ತಂದು ಕೊಡೋ ಲೀಡರ್. ಇನ್ನೊಬ್ಬ ಮುಸಲ್ಮಾನ ಯಾರು ಮಂತ್ರಿ ಆಗಿರೋದು? ರಿಜ್ವಾನ್ ಅರ್ಷದ್ ಆರಿಸ್ ಅನ್ನೋದಾದ್ರೆ ಆರಿಸು ದೊಡ್ಡ ಪ್ರಭಾವಿ ಅಲ್ಲ, ರಿಜ್ವಾನ್ ಅರ್ಷದ್ ದೊಡ್ಡ ಪ್ರಭಾವಿ ಅಲ್ಲ. ಆ ಸೀನಿಯಾರಿಟಿ ಲೆಕ್ಕ ಹಾಕೊಂಡ್ ಮಾಡೋದಾಗಿದ್ರೆ ನಲ್ಪಾಡು ಊರು ಸುತ್ತಾರಪ್ಪ ಅವರು. ಏನೋ ನೆಗೆಟಿವ್ 1000 ಇರ್ಬೋದು, ನಲ್ಪಾಡ್ ಬಗ್ಗೆ ಮಾತಾಡ್ಬೋದು ಅಂತ ಚರ್ಚೆ ಯಾರೇ ಮಾತಾಡ್ಬೋದು. ಬಟ್ DK ಶಿವಕುಮಾರ್ಗೆ ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ನಲ್ಪಾಡ್ ಒಬ್ಬ ಲೀಡರು, ಯಂಗ್ ಲೀಡರು. ಬಟ್ ಆರಿಸ್ ರಿಜ್ವಾನ್ ಅರ್ಷದ್ ಅಂದ್ರೆ ಆರಿಸ್ಗೆ ಅವಕಾಶ ಮಾಡ್ಬೇಕಾಗಿತ್ತು ಅಂತ. ಅಂದ್ರೆ ಸೀನಿಯರ್ ಇದ್ರಲ್ಲಿ ನೋಡೋದು, ಸೀನಿಯರ್ ಟೀಮ್ ಅಲ್ಲಿ ಮಾಡೋದಾದ್ರೆ. ಅಂದ್ರೆ ಈಗ ನನ್ಗೆ ಇನ್ನೊಂದು ಪ್ರಶ್ನೆ ಬಂದಿದ್ದು ಅಂದ್ರೆ ಎಲ್ಲೋ ಒಂದು ಕಡೆ ಈಗ ದಾವಣಗೆರೆ ಬೈ ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು ಅಥವಾ ರಾಜ್ಯದ ನಾಯಕರಾಗಿರ್ಬೋದು ಈ ಮುಸ್ಲಿಂ ಓಲೈಕೆನ ಜಾಸ್ತಿ ಮಾಡ್ತಿದೆ ಅಂತ ಅನ್ಸ್ತಿಲ್ಲ. ಮಂತ್ರಿಗಿರಿಲೇ ಅಲ್ಲಲ್ಲ, ಈಗ ಮಂತ್ರಿಗಿರಿಲೇ ನೋಡೋದಾದ್ರೆ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ವಿಧಾನ ಪರಿಷತ್ ಈಗ ಸ್ಪೀಕರ್ನ ಸಭಾಪತಿನ ಮಾಡಿರುವಂತದ್ದು ಇವ್ರನ್ನ ಸಲೀಂ ಅಹಮದ್ ಆಗಿರ್ಬೋದು. ಒಂದ್ ವಿಷಯ ನಿಜ ಹೇಳ್ಬೇಕು ಅಂದ್ರೆ ಮುಸಲ್ಮಾನರಿಗೆ ಇನ್ನೂ ಮಂತ್ರಿಗಿರಿ ಕೊಡ್ಬೇಕು. 80 ಲಕ್ಷ ವೋಟರ್ಸ್ ಅಲ್ಲಿ 80 ಲಕ್ಷ ಜನಸಂಖ್ಯೆ ಮನೆ ಸಿದ್ದರಾಮಯ್ಯ ಹೋಗಕ್ ಮುಂಚೆ ಇದ್ ಮಾಡಿದ್ರಲ್ಲ ಜಾತಿ ಗಣತಿಲಿ, ಒಕ್ಕಲಿಗರಿಗಿಂತ ಲಿಂಗಾಯತರಿಗಿಂತ ಎಲ್ಲರಿಗಿಂತ ಜಾಸ್ತಿ ಇರುತ್ತೆ ಮುಸಲ್ಮಾನರು ರಾಜ್ಯದಲ್ಲಿ. 1000 ವೋಟ್ ಇದೆ ರಂಜಿತ, 990 ವೋಟ್ ಕಾಂಗ್ರೆಸ್ಗೆ ಹಾಕ್ತಾರೆ ಮುಸಲ್ಮಾನರು. 10 ವೋಟ್ ಮಾತ್ರ ಸ್ಪ್ಲಿಟ್ ಆಗಿ ಆ ಕಡೆ ಹೋಗುತ್ತೆ. ಕಾಂಗ್ರೆಸ್ಗೆ ನಿಷ್ಠರು ಮುಸಲ್ಮಾನರು, ಕಾಂಗ್ರೆಸ್ಗೆ ವೋಟ್ ಹಾಕರ್ ಮುಸಲ್ಮಾನರು. ಕಾಂಗ್ರೆಸ್ ಅತಿ ಹೆಚ್ಚು ಈಗ 1,67,00,000 ಜನ ಕಾಂಗ್ರೆಸ್ ಕೋಟ್ ಹಾಕಿದ್ದಾರೆ. ಅದ್ರಲ್ಲಿ 60-70 ಲಕ್ಷ ಮುಸಲ್ಮಾನರು ಕಾಂಗ್ರೆಸ್ ಕೋಟ್ ಹಾಕಿದ್ದಾರೆ ಅನ್ನೋದಾದ್ರೆ 3:1 8th ಮಂತ್ರಿ ಮುಸಲ್ಮಾನರು ಮಾಡ್ಬೇಕಾಗಿತ್ತು ಇವರು. ಯಾರು ವೋಟ್ ಹಾಕ್ತಾರೆ ಅವ್ರಿಗೆ ತಾನೇ ಮಾಡ್ಬೇಕಾಗಿರೋದು ಅಲ್ವಾ? ಅತಿ ಹೆಚ್ಚು ಮುಸಲ್ಮಾನರು ವೋಟ್ ಹಾಕಿದ 99% ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅಲ್ಲಿ ಇನ್ನೂ ಕೂಡ ಜಮೀರ್ ಅವರು, ರಿಜ್ವಾನ್ ಅರ್ಷದ್ ಅವರು, UT ಖಾದರ್ ಅವರು, ಇದಿಷ್ಟೇ ಅಲ್ಲ. ಹಾಗೆ ನೋಡಿದ್ರೆ ನನ್ನ ಪ್ರಕಾರ ಹಿಂದೂಗಳು ವೋಟ್ ಹಾಕ್ತಾರೆ ಅನ್ಬಿಟ್ಟು ಎಲ್ಲ ಹಿಂದೂಗಳನ್ನೇ ಮಂತ್ರಿ ಮಾಡ್ತಾರೆ ಬಿಜೆಪಿ ಅವರು.
ಒಬ್ರೇ ಮುಸಲ್ಮಾನರು ಆದ್ರೂ ಇಲ್ಲಾಂದ್ರೆ ಇಲ್ಲ ಬಿಜೆಪಿ ಗವರ್ನಮೆಂಟ್ ಅಲ್ಲಿ. ಯಾಕೆ ಮುಸಲ್ಮಾನರು ನಮ್ಗೆ ಓಟ್ ಹಾಕಲ್ಲ ಅಂತ. ಮುಸಲ್ಮಾನರು ಓಟ್ ಹಾಕಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿ ಅವ್ರು ಮಂತ್ರಿ ಮಾಡಲ್ಲ. ಮುಸಲ್ಮಾನರು ಓಟ್ ಹಾಕ್ತಾರೆ ಅನ್ಬೇಕಾದ್ರೆ ಕಾಂಗ್ರೆಸ್ ಏನ್ ಮಾಡ್ಬೇಕು, ಮಂತ್ರಿಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕು. ಒಂದ್ 7-8 ಮಂತ್ರಿಗಿರಿ ಕೊಡ್ಬೇಕು, ಮುಸಲ್ಮಾನರಿಗೆ ಕೊಡ್ಬೇಕು ನನ್ನ ಪ್ರಕಾರ. ಯಾಕಂದ್ರೆ ಓಟ್ ಜಾಸ್ತಿ ಆಗ್ತಾರೆ ಅವರು, ಅದೇ ತಪ್ಪೇನಿಲ್ಲ. ಹೌದು. ಇನ್ನು ಬಂಗಾರಪೇಟೆ ಶಾಸಕರಾಗಿರುವಂತ ಎಸ್ ಎನ್ ನಾರಾಯಣ ಸ್ವಾಮಿ ಕೊಡ್ಬೇಕು. ಸಂಭಾವ್ಯ ಪಟ್ಟಿಲಿ ಇತ್ತು ಅವ್ರ ಹೆಸರು. ಎಸ್ ಎನ್ ನಾರಾಯಣ ಸ್ವಾಮಿಗೆ ಅವಕಾಶ ಆಗ್ಬೇಕಾಗಿತ್ತು. ಎಸ್ ಎನ್ ನಾರಾಯಣ ಸ್ವಾಮಿ ಯಾಕೆ ಅಂದ್ರೆ ಕೋಲಾರ ಭಾಗ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಒಬ್ರು ಮಂತ್ರಿ ಆಗಿಲ್ಲ. ಮುನಿಯಪ್ಪನವರು ಆ ಭಾಗದವ್ರು ಆದ್ರೆ ಅವ್ರಿಗೆ ಗೆದ್ದಿರೋದು ದೇವನಹಳ್ಳಿಯಿಂದ. ಎಸ್ ಎನ್ ನಾರಾಯಣ ಸ್ವಾಮಿ ಕೋಲಾರ ಭಾಗದಲ್ಲಿ ಸೀನಿಯರು, ಕೊಡ್ಬೇಕಾಗಿತ್ತು ಎಸ್ ಎನ್ ನಾರಾಯಣ ಸ್ವಾಮಿಗೆ. ಅವ್ರಿಗೊಂದು ಮಿಸ್ ಆಯ್ತು. ಅದ್ರಿಂದ ಶರತ್ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರಿಗೆ ಶಿವಲಿಂಗೇಗೌಡರ ನಾನು ಹೇಳಿಲ್ಲ, ಶರತ್ ಬಚ್ಚೇಗೌಡರು ಕೊಡ್ಬೇಕಾಗಿತ್ತು. ಈಗ ನಿಮ್ ಪ್ರಕಾರ ಈಗ ಶಿವಲಿಂಗೇಗೌಡರು ಬಿಟ್ರೆ ಎಲ್ಲರೂ ಹರಹರು ಅಂತಾನ ಈಗ ಕಂಪ್ಯಾರಿಸನ್? ಅದನ್ನ ಹೇಳೋದು ನಿಮ್ಗೆ. ಈಗ ಯಾರೋ ಕೊಟ್ಟಿದಿರಲ್ಲ ಅವ್ರಿಗಿಂತ ಇವ್ರು ವರ್ಸ್ಟಾ ಬೆಸ್ಟಾ ಅಂತ. ಶಿವಲಿಂಗೇಗೌಡರು ಅವ್ರು ಯಾವ್ದೋ ಒಂದು ಆಂಗಲ್ ಬೆಸ್ಟ್ ಆಗಿರೋದು ಕೊಟ್ಟಿರ್ತಾರೆ, ಆದ್ರೆ ಇವ್ರಿಗಿಂತ ಬೆಸ್ಟ್ ಅಂದ್ರೆ ಇಲ್ಲ, ಇವ್ರು ಬೆಸ್ಟ್ ಇದಾರೆ ಅಂತ. ಎಲ್ರು 224 ಶಾಸಕರು ಕಾಂಗ್ರೆಸ್ ಪಾರ್ಟಿ ಎಲ್ಲ ಮಂತ್ರಿ ಆಗಕ್ ಅರ್ಹತೆ ಇದೆ, ಆದ್ರೆ ಯಾರು ಜಾಸ್ತಿ ಅರ್ಹತೆ ಇದೆ? ವಿಜಯನಗರ ಕೃಷ್ಣಪ್ಪನವ್ರನ್ನ ಶಿವಲಿಂಗೇಗೌಡ ಅಂದ್ರೆ ವಿಜಯನಗರ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಅವರ ಶಿವಲಿಂಗೇಗೌಡ ಅಂದ್ರೆ ಪ್ರಿಯಾ ಕೃಷ್ಣ, ಶಿವಲಿಂಗೇಗೌಡ ಶರತ್ ಬಚ್ಚೇಗೌಡ ಅಂದ್ರೆ ಶರತ್ ಬಚ್ಚೇಗೌಡ. ಇದನ್ನ ಹೇಳ್ತಾರದ್ ನಾವಷ್ಟೇ. ಇವ್ರಿಗಿಂತ ಅವರ ಅಂದಾಗ ಎಸ್ ಇವ್ರು ಬೇಕಾಗಿತ್ತು, ಇವ್ರು ಕೊಟ್ಟಿದ್ರು ಇದಾಗ್ತಿತ್ತು ಅನ್ನೋದಷ್ಟು ಲಾಜಿಕ್. ಸುಬ್ಬಾರೆಡ್ಡಿ ಅವರು ಸುಬ್ಬಾರೆಡ್ಡಿ ಅವರು ಆ ಕ್ಷೇತ್ರ ಬಿಟ್ಟು ಪಕ್ಕ ಕ್ಷೇತ್ರದಲ್ಲಿ ಏನೋ ಮಾಡ್ಲಿಲ್ಲ ಅಂತಂದ್ರು ಕೂಡ ಈಗ ಶಿವಲಿಂಗೇಗೌಡ ಅರಸೀಕೆರೆ ಬಿಟ್ಟು ಬೇರೆ ಕಡೆ ಏನ್ ಇಂಪ್ಯಾಕ್ಟ್ ಮಾಡ್ತಾರೆ? ಇಲ್ಲ ತಾನೆ. ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಶಾಸಕರು ನಿರಂತರವಾಗಿ ಗೆಲ್ತಾವ್ರೆ. ಅವ್ರಿಗೊಂದು ಆ ಸೀನಿಯಾರಿಟಿ ಮೇಲೆ ಅವಕಾಶ ಆಗ್ಬೇಕಾಗಿತ್ತು ಅನ್ನೋ ಡಿಮ್ಯಾಂಡ್ ಅವ್ರದಿತ್ತು. ಬಿಕಾಸ್ ಆಫ್ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಫಸ್ಟ್ ಟೈಮ್ ಎಮ್ಎಲ್ಎ. ಸೊ ಹಾಗಾಗಿ ಅವ್ರು ಕೊಡ್ಲೆ, ಅವ್ರಿಗೆ ನಿರೀಕ್ಷೆ ಇತ್ತು, ಅದಾಗ್ಲಿಲ್ಲ ಸುಬ್ಬಾರೆಡ್ಡಿ ಅವರು. ಇನ್ನು ಶಿವಣ್ಣನವರು ಅಂದ್ರೆ ತನ್ವೀರ್ ಸೇಠ್ ಮೈಸೂರು, ತನ್ವೀರ್ ಸೇಠ್ ಲಾಸ್ಟ್ ಇದ್ರಲ್ಲಿ ಮಂತ್ರಿ ಆಗಿದ್ರು ಅವ್ರು ಈ ಹಿಂದೆ. ಸೊ ತನ್ವೀರ್ ಸೇಠ್ಗೆ ಏನಾದ್ರು ಅವಕಾಶ ಆಗತ್ತೆ ಅಂತ ಅನ್ಕೊಂಡು, ತನ್ವೀರ್ ಸೇಠ್ ಆ ಕಡೆ ಈ ಕಡೆ ಎಲ್ಲ ಪ್ರಭಾವ ಬೀರುವಂತ ವ್ಯಕ್ತಿ ಅಲ್ಲ. ನಾನು ಆಗ್ಲಿಲ್ಲ. ಜಮೀರ್ ಇಸ್ ಮೋರ್ ಪವರ್ಫುಲ್. ಖಾದರ್ ಅವ್ರ ಬಗ್ಗೆ ಒಂದು ಒಳ್ಳೆ ಹೆಸರಿದೆ. ರಿಜ್ವಾನ್ ಅರ್ಷದ್, ಹ್ಯಾರಿಸ್ ಮತ್ತು ತನ್ವೀರ್ ಸೇಠ್ ಅಂದಾಗ ಹ್ಯಾರಿಸ್ ಪ್ರಿಫರಬಲಿ ಗುಡ್. ಹ್ಯಾರಿಸ್ ತನ್ವೀರ್ ಸೇಠ್ ಇಬ್ರು ಸಮಕಾಲೀನರೇ ಅನ್ನೋ ಲೆಕ್ಕಾಚಾರದಲ್ಲಿ. ಸೊ ಹಾಗಾಗಿ ಇವರಿಬ್ರು ಜೂನಿಯರು ರಿಜ್ವಾನ್ ಅರ್ಷದ್. ಸೊ ಹಾಗಾಗಿ ರಿಜ್ವಾನ್ ಅರ್ಷದ್ಗೆ ಕೊಟ್ಟಿದ್ದೀರಾ ಅನ್ನೋದ್ರೆ ನೀವು ತನ್ವೀರ್ಗೂ ಕೊಡ್ಬೋದಾಗಿತ್ತು, ಇವ್ರು ಕೊಡ್ಬೋದಾಗಿತ್ತು. ಆ ತರದ ಒಂದು ಪ್ರಶ್ನೆ ಬಿಟ್ರೆ ಬೇರೇನಿಲ್ಲ. ಇನ್ ಬ್ಯಾಡ್ಗಿ ಎಮ್ಎಲ್ಎ ಶಿವಣ್ಣನವರ್, ಅವರು ಕುರುಬ ಕಮ್ಯುನಿಟಿ ಇದು ಮತ್ತೆ ಸೀನಿಯರ್ ಇದ್ದಾರೆ. ಹಾವೇರಿಗೊಂದು ಬೇಕಾಗಿತ್ತು, ಕೊಡ್ಬೇಕಾಗಿತ್ತು. ಅದ್ರಲ್ಲಿ ಏನಾಗಿದೆ, ಹಾವೇರಿನಲ್ಲಿ ಈಗ ರುದ್ರಪ್ಪ ಲಮಾಣಿ ಕೊಟ್ಬಿಟ್ಟಿದ್ದಾರೆ. ಸೊ ಒಂದೇ ಜಿಲ್ಲೆ 2 ಕೊಡಕ್ಕಾಗಲ್ಲ, ಅಲ್ಲಿ ಆ ಕ್ಯಾಲ್ಕುಲೇಷನ್ ಅಲ್ಲಿ ಮಿಸ್ ಮಾಡಿದ್ದಾರೆ. ಬಟ್ ಅವರು ಹೊರರಿದ್ರು ಅಂತ. ಶಿವಣ್ಣನವ್ರಿಗೂ ಕೊಡ್ಬೋದಾಗಿತ್ತು, ಬಟ್ ರುದ್ರಪ್ಪ ಲಮಾಣಿ ಅವ್ರು ಕೊಟ್ಟಿರೋ ಕಾರಣಕ್ಕೆ ಶಿವಣ್ಣನವ್ರು ಮಿಸ್ ಆಗಿದೆ. ಹೌದು. ಯಶವಂತರಾಯಗೌಡ ಪಾಟೀಲ್ ಅವರು ಈಗ ಆಲ್ರೆಡಿ ರಾಜೀನಾಮೆ ಕೊಡ್ಲೇಬೇಕಾಗಿತ್ತು ಅವ್ರಿಗೆ. ಇಂಡಿ ಕ್ಷೇತ್ರದಲ್ಲಿ ನಿರಂತರವಾಗಿ ಗೆಲ್ತಾ ಇರ್ತಕ್ಕಂಥ ವ್ಯಕ್ತಿ, 3 ಬಾರಿ ಶಾಸಕರಾಗಿರೋರು, ಕೊಡ್ಬೇಕಾಗಿತ್ತು. ಅಲ್ಲೇನಾಗಿದೆ, ವಿಜಯಪುರದಲ್ಲಿ ಎಂ.ಬಿ. ಪಾಟೀಲ್ ಮತ್ತೆ ಶಿವಾನಂದ ಪಾಟೀಲ್ ಇವರಿಬ್ಬರದೇ ಪಾರಪತ್ಯ ಲೆಕ್ಕಾಚಾರ. ಅನಂತರ ಇವರು ಇತ್ತು, ಶಿವಾನಂದ ಪಾಟೀಲ್ ಕೊಟ್ಟಿಲ್ಲ, ಇವ್ರು ಕೊಡ್ಬೋದಾಗಿತ್ತು. ಅದಿಲ್ಲೇನಾಗಿದೆ, ಒಂದ್ ಸ್ವಲ್ಪ ವಿಜಯಾನಂದ ಕಾಶ್ಮೀರ ಕೊಟ್ಟಿದ್ದಾರೆ. ಇಲ್ಲಿ ಪಕ್ಕದ ವಿಜಯಪುರ ಬಾಗಲಕೋಟೆ ಅಕ್ಕಪಕ್ಕ ಜಿಲ್ಲೆ ಆದ ಕಾರಣ ಸೊ ಅಲ್ಲ ಅದು ವ್ಯತ್ಯಾಸ ಆಗಿದೆ. ಅಪ್ಪಾಜಿ ನಾಡಗೌಡರು ಕೊಡ್ಬೋದಾಗಿದೆ ವಿಜಯಪುರದಲ್ಲಿ. ಮುದ್ದೇಬೇಳೆ ಆಮೇಲೆ ಅಪ್ಪಾಜಿ ನಾಡಗೌಡರು ಮತ್ತೆ ಯಶವಂತರಾವ್ ಪಾಟೀಲ್ ಇಬ್ರು ಕೂಡ ವಿಜಯಪುರ ಜಿಲ್ಲೆಯವರೇ. ಸೊ ಅವ್ರಿಬ್ರಿಗೂ ಮಿಸ್ ಆಯ್ತು. ಅವರು ಸೀನಿಯರ್, ಅಪ್ಪಾಜಿ ನಾಡಗೌಡರು, ಅವ್ರಿಗೂ ಕೊಡ್ಲಿಲ್ಲ. ಇನ್ನು ಜೆ.ಎನ್. ಗಣೇಶ್ ಕಂಪ್ಲೀಟ್ ಗಣೇಶ್ ಅಂದ್ರೆ ಇವ್ರಿಗೆ ಕೊಟ್ಟೆ ಬಿಡುತ್ತೆ, ಹಾಗೆ ಬಿಡುತ್ತೆ ಅಂತ, ಯಾಕಂದ್ರೆ ಬಂದ್ ಭೇಟಿ ಕೂಡ ಮಾಡಿಲ್ಲ. ಜೆ.ಎನ್. ಗಣೇಶು ಪ್ರಭಾವ ಬೀರೋ ರಾಮುಲು ಟೈಪ್, ವಾಲ್ಮೀಕಿ ಸಮುದಾಯದ ಸತೀಶ್ ಜಾರಕಿಹೊಳಿ ಟೈಪು, ರಾಮುಲು ಟೈಪು, ಆತರ ಪ್ರಭಾವ ಬೀರದೇ ಇರ್ಬೋದೇನೋ. ಬಂದ್ ಅವ್ರದೇ ಆದಂತ ಬ್ರ್ಯಾಂಡ್. ಜೆ.ಎನ್. ಗಣೇಶ್ಗೆ ಬೇಕೇ ಬೇಕು ಅಂತ ಆತನ ಪಟ್ಟಿಡ್ ಕೂತಿರ್ಲಿಲ್ಲ, ಕೊಟ್ರೆ ಆಗ್ಲಿ ಅನ್ನೋದಿತ್ತು. ಹಾಗಾಗಿ ಅದೊಂದು ಮಿಸ್ ಆಗಿದೆ. ಸೀನಿಯಾರಿಟಿ ಇತ್ತು, ಕೊಡ್ಬೋದಾಗಿತ್ತು. 2 ಬಾರಿ ನಂಗೆ ಸಿಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ರು. ಡಿ ಕೆ ಶಿವಕುಮಾರ್ ಹತ್ರ ಮಾತನಾಡಿ ಅವರು 18ರಿಂದ 18ರಲ್ಲಿ ಎಮ್ಎಲ್ಎ, 23ರಲ್ಲಿ ಎಮ್ಎಲ್ಎ ಆಗ್ಬೇಕಾಗಿತ್ತು. 2 ಟೈಮ್ ಎಮ್ಎಲ್ಎ. ಅವ್ರಿಗಿಂತ ಈಗ ಬಿ ನಾಗೇಂದ್ರಗ್ ಆಗಿರೋ ಕಾರಣ ಸೊ ನಾಗೇಂದ್ರ ಸೀನಿಯರ್. ನಾಗೇಂದ್ರ ಇಂಡಿಪೆಂಡೆಂಟ್ ಎಮ್ಎಲ್ಎ, ಬಿಜೆಪಿ ಎಮ್ಎಲ್ಎ, ಕಾಂಗ್ರೆಸ್ ಎಮ್ಎಲ್ಎ. ಮೊನ್ನೆ ಈ ಸ್ವಲ್ಪ ಹಗರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಮಾಡ್ಕೊಂಡಿದ್ರು, ವಾಲ್ಮೀಕಿ ನಿಗಮದ ಹಗರಣದಲ್ಲಿ. ಬಟ್ ಅವ್ರಿಗೇನೋ ಕ್ಲೀನ್ ಚಿಟ್ ಸಿಕ್ತು ಅಂತ ಕೊಟ್ಟಿದ್ದಾರೆ. ಬಿ.ಆರ್. ಪಾಟೀಲ್ ಆಳಂದ ಮೋಸ್ಟ್ ಸೀನಿಯರ್ ಎಮ್ಎಲ್ಎ, ಬಟ್ ಇವ್ರಿಗೆ ಕೊಡ್ಬೇಕಾಗಿತ್ತು. ನೀವು ಶಿವಲಿಂಗೇಗೌಡರು ಕೊಡ್ತೀವಿ ಅನ್ನೋದಾದ್ರೆ ವೈ ನಾಟ್ ಆಳಂದ ಬಿ.ಆರ್. ಪಾಟೀಲ್? ಹಾಗಿಲ್ಲ, ಒಬ್ರಿಗೆ ಯಾರಿಗೋ ಕೊಟ್ಟಾಗ ನಾವಾಗೆ ನಾನು ಕಂಪೇರ್ ಮಾಡ್ಕೊಳ್ಳೋದು, ನನಗಿಂತ ಹತ್ತತ್ಲೆ ಇರೋರಿಗೆ ಕೊಟ್ಟಿದ್ರೆ ನನ್ಗೆ ಯಾಕೆ ಕೊಡ್ಲಿಲ್ಲ ಅಂತ. ನೀವ್ ಯಾವ್ದೇ ಪೊಸಿಷನ್ ಆಗ್ಲಿ, ಪಾರ್ಟಿ ಪೊಸಿಷನ್ ಮತ್ತೊಂದು, ಮಂತ್ರಿನೋ ಮತ್ತೊಂದು, ನಾನು ಅವನಿಗಿಂತ ಸ್ಟ್ರಾಂಗ್, ನನ್ಗೆ ಯಾಕೆ ಕೊಡ್ಲಿಲ್ಲ, ಅವನಿಗೆ ಕೊಟ್ಟಿದ್ರೆ ನನ್ಗೆ ಯಾಕೆ ಕೊಡ್ಲಿಲ್ಲ, ಅದೇ ಕಂಪ್ಯಾರಿಸನ್ ಇಲ್ಲಿ ಆಗ್ತಿರೋದು ನಾವು ಮಾಡ್ತಿರೋದು. ಅರ್ಹರಿದ್ರು ಅವಕಾಶ ಯಾಕಿಲ್ಲ
ಅಂತ. ಸೊ ಬಿ ಆರ್ ಪಾಟೀಲ್ ಕೊಡ್ಬೋದಾಗಿತ್ತು. ಹೌದು. ಇನ್ನು ಅಶೋಕ್ ಪಟ್ಟಣ್ ಅವರು ನಾನು ಆಗ್ಲೇ ಸ್ಟಾರ್ಟಿಂಗ್ ಹೇಳಿದೆ, ಅಶೋಕ್ ಪಟ್ಟಣ್ ಕಾಂಗ್ರೆಸ್ ಇಂದ ರಾಮದುರ್ಗದಲ್ಲಿ ಗೆಲ್ತಾವ್ರೆ. ಆದ್ರೆ ಫಸ್ಟ್ ಟೈಮ್ ಕಾಂಗ್ರೆಸ್ ಇಂದ ಗೆದ್ದಂತ ಲಕ್ಷ್ಮಣ್ ಸವದಿಗೆ ಅವಕಾಶ ಕೊಡ್ತೀರಿ. ಚುನಾವಣೆ ಸೋತ್ರು MLC ಮಾಡಿ ಬಿಜೆಪಿ ಅವರು DCM ಮಾಡಿದ್ರೆ ಆ ಪಾರ್ಟಿಗೆ ಕೈ ಕೊಟ್ಟು ಬಂದ್ಬಿಡ್ತೀವಿ ವ್ಯಕ್ತಿ. ನೀವ್ ಈ ಪಾರ್ಟಿ ನಿಯತ್ತಾಗಿರೋ ಅಶೋಕ್ ಪಟ್ಟಣ್ಗೆ ಯಾಕೆ ಕೊಡ್ಲಿಲ್ಲ ಅನ್ನೋ ಪ್ರಶ್ನೆ ಅಶೋಕ್ ಪಟ್ಟಣ್ ಬೆಂಬಲಿಗರ ಮಾತು ಚರ್ಚೆ. ರಾಮದುರ್ಗ MLA ಅವ್ರು ಕೊಡ್ಬೋದಾಗಿತ್ತು. ಇನ್ನು ಹಳಿಯಾಳ್ ಶಾಸಕ ಆರ್ ವಿ ದೇಶಪಾಂಡೆ ಈ ಹಿಂದೆನೆ ನಾನು CM ಆಗ್ಬೇಕು ನಿಂತಿದ್ದವರು. ನಂಗೆ ಆಶ್ಚರ್ಯ ಆಗತ್ತೆ ಅವ್ರ ಮೌನ. 8-9 ಸರಿ MLA ಅವರು 8-9 ಸರಿ MLA ಆಗಿರ್ತಾರೆ ಈಗ ಅವರು. ದಳ ಜನತಾ ಪರಿವಾರ ಕಾಂಗ್ರೆಸ್ ಇಂದಲ್ಲ, ಲಾಂಗ್ ಟೈಮ್ ಇನ್ ಕಾಂಗ್ರೆಸ್ ಇದ್ದಾರೆ, ಅದ್ ಬೇರೆ ಕತೆ. 4-5 ಸರಿ ಕಾಂಗ್ರೆಸ್ MLA ಆಗಿದ್ದಾರೆ. ಬಟ್ ಆರ್ ವಿ ದೇಶಪಾಂಡೆಗೆ ಅವ್ರ ಏನ್ ಲಾಬಿ ಮಾಡ್ಲಿಲ್ಲ, ಕೇಳಲಿಲ್ಲ. ಇಲ್ಲ CM ಆಗೋಕ್ ಲಾಬಿ ಮಾಡಿದಂತ ವ್ಯಕ್ತಿ ಮಂತ್ರಿ ಆಗಕ್ಕೆ ಲಾಬಿ ಮಾಡಕ್ ಬರ್ತಾರೆ. ಸಾವಿರಾರು ಕೋಟಿ ಒಡೆಯ ಶ್ರೀಮಂತ ವ್ಯಕ್ತಿ. ಆದ್ರೆ ಹಳಿಯಾಳದ ನಿರಂತರವಾಗಿ ಒಂದ್ಸರಿ ಬಿಜೆಪಿಯಿಂದ ಸುನೀಲ್ ಹೆಗ್ಡೆ ಆಗಿದ್ರು, ಇವರು ಗೆಲ್ತಾ ಬಂದಿದ್ದಾರೆ ಆರ್ ವಿ ದೇಶಪಾಂಡೆ ಅವರು. ಆರ್ ವಿ ದೇಶಪಾಂಡೆ ಈಗ ನೀವು ಇವ್ರು ಕೊಡ್ಲಿಲ್ಲ, ಬ್ರಾಹ್ಮಣ ಕಮ್ಯುನಿಟಿಯಲ್ಲಿ ಯಾರೂ ಕೊಡ್ಲಿಲ್ಲ, ದಿನೇಶ್ ಗುಂಡೂರಾವ್ ಕೊಡ್ಲಿಲ್ಲ. ದೇಶಪಾಂಡೆ ಅವರು ಕೊಡ್ಬಹುದಾಗಿತ್ತು, ಕೊಟ್ಟಿಲ್ಲ. ಲಾಸ್ಟ್ ಪ್ರಸಾದ್ ಅಬ್ಬಾಯಿ ಅವರು ಧಾರವಾಡದಲ್ಲಿ ಒಂದು ಕ್ಷೇತ್ರ ಶಾಸಕ ಪ್ರಸಾದ್ ಅಬ್ಬಾಯಿ ಅವರು ದಲಿತ ಸಮುದಾಯಕ್ಕೆ ಸೇರಿದವರು, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿದ್ದಾರೆ. ಕೊಡ್ಬಹುದಾಗಿತ್ತು. ಆದ್ರೆ ಪಕ್ಕದ ಹಾವೇರಿನಲ್ಲಿ ಆಗ್ಲೇ ರುದ್ರಪ್ಪ ಲಮಾಣಿ ಕೊಟ್ಟಿದ್ದಾರೆ, ಇಲ್ಲಿ ನರೇಂದ್ರ ಸ್ವಾಮಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಆಗಿಲ್ಲ. ಇರೋದು 20 ಸ್ಥಾನ, 33 ಮಂತ್ರಿಗಳು ಎಷ್ಟು ಜನ ಮಾಡಕ್ ಸಾಧ್ಯ ಅಂದಾಗ ಮೆರಿಟ್ಸ್ ಇವ್ರ ಕಂಪ್ಯಾರಿಸನ್ ಬಂದಾಗ ಇಟ್ಸ್ ಓಕೆ. ಇವ್ರಿಗಿಂತ ಜೂನಿಯರ್ಗೆ ಏನು ಕೊಟ್ಟಂಗಿಲ್ಲ ಎಲ್ಲೂ. ಶಿವರಾಜ್ ತಂಗಡಿ ಕೊಟ್ಟಿದ್ದಾರೆ, ನರೇಂದ್ರ ಸ್ವಾಮಿ ಕೊಟ್ಟಿದ್ದಾರೆ. ಸೊ ಈಗೆಲ್ಲ ನೋಡಿದಾಗ ಇವ್ರಿಗಿಂತ ಜೂನಿಯರ್ಗೆ ಏನು ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ಬ್ಯಾಲೆನ್ಸ್ ಆಗಿದೆ. ಬಟ್ ಕೃಷ್ಣಪ್ಪನವ್ರು ಕೊಡದೇ ಇರೋದು, ಹ್ಯಾರಿಸ್ ಅವ್ರು ಕೊಡದೇ ಇರೋದು, ನಾರಾಯಣ ಸ್ವಾಮಿ ಅವ್ರು ಕೊಡದೇ ಇರೋದು, ಸುಬ್ಬಾರೆಡ್ಡಿ ಕೊಡದೇ ಇರೋದು, ಯಶವಂತ ರಾಯಗೌಡ ಪಾಟೀಲ್ ಕೊಡದೇ ಇರೋದು. ಸೊ ಇವೆಲ್ಲ ಒಂದ್ ಕಡೆ ದೇಶಪಾಂಡೆ ಕೊಡದೇ ಇರ್ತಕ್ಕಂಥದ್ದು ಇವೆಲ್ಲ ಓಕೆ. ಜೈನ್ ಗಣೇಶ್ ಬಿಟ್ಬಿಡಿ, ಕಂಪ್ಲಿ ಗಣೇಶ್ನ ಪರವಾಗಿಲ್ಲ. ಇನ್ನು ಉಳಿದವರು ಕೂಡ ಈಗ ಯಾರೋ ಮಂತ್ರಿ ಆಗಿದಲ್ಲ, ಅವ್ರಿಗಿಂತ ಬೆಸ್ಟ್ ಇದ್ದವರು, ಬೆಟರ್ ಇದ್ದವರು ಆಗ್ಬೇಕಾಗಿತ್ತು ಅನ್ನೋ ಚರ್ಚೆ ಇದೆ. ಈಗ ಇವ್ರಿಗೆಲ್ಲ ಕೊಟ್ಟಿಲ್ಲ, ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದ್ರೂ ನಿಗಮ ಮಂಡಳಿ ಕೊಡ್ತೀವಿ ಸಮಾಧಾನವಾಗಿರಿ ಅಂತ ಹೇಳ್ತಾರೆ. MLA ಆಗದಿರೋರಿಗೆ ನಿಗಮ ಮಂಡಳಿ ಕೊಡ್ತಾರೆ. ಈಗ ನಮ್ಮ ಎಷ್ಟೋ ಜನಕ್ಕೆ MLA ಆಗದಿರೋರ್ಗೆಲ್ಲ ನಿಗಮ ಮಂಡಳಿ ಕೊಟ್ಟಿದ್ರು. ಇವ್ರು ಅದನ್ನ ಮೀರಿದಂತ ಯೋಗ್ಯರು, ಅರ್ಥ ಆಯ್ತಲ್ಲ. ಅದನ್ನ ಮೀರಿ ಯೋಗ್ಯತೆ ಇರೋರ್ಗೆ ಯಾಕೆ ಪಾಪ ನಿಗಮ ಮಂಡಳಿಗೆ ಇವರೆಲ್ಲ ಸಮಾಧಾನ ಆಗ್ತಾರೆ? ಇವ್ರು ಯಾರು ನಿಗಮ ಮಂಡಳಿ ಕೊಟ್ಟರೆ ಸಮಾಧಾನ ಆಗೋ ಗಿರಾಕಿಗಳು ಯಾರು ಇಲ್ಲ ಇಲ್ಲಿ. ಅಲ್ಲ, ನಿಗಮ ಮಂಡಳಿ ಕೊಡ್ತೀವಿ ಸಮಾಧಾನ ಆಗಿಲ್ಲ, ರಾಜೀನಾಮೆ ಕೊಟ್ಟರು ಇಸ್ಕೊಳ್ಳಿ ಅಂತ ಹೈಕಮಾಂಡ್ ಹೇಳಿದೆ. ಹೈಕಮಾಂಡ್ ಹಳೆ ಕಲ್ಚರ್ಗೆ ನಾವು ಸ್ಟ್ರಾಂಗ್ ಅಂತ ಭಾವಿಸ್ತಾ ಇದಾರೆ. ಅವ್ರಿಗೆ ಗೊತ್ತಿಲ್ಲ, ವಿಜಯನಗರದಲ್ಲಿ ಕೃಷ್ಣಪ್ಪನವರೇ ಸ್ಟ್ರಾಂಗು, ಗೋವಿಂದರಾಜನಗರದಲ್ಲಿ ಕೃಷ್ಣಪ್ಪ ಪ್ರಿಯಾಕೃಷ್ಣ ಅವರೇ ಸ್ಟ್ರಾಂಗು. ಅದರ ಅರಿವು ಕೆಲವೊಂದು ಟೈಮ್ ಇರ್ಬೇಕಾಗತ್ತೆ. ರಾಹುಲ್ ಗಾಂಧಿ ಬಂದ್ಬಿಟ್ಟು ಓಟ್ ಹಾಕ್ತಾರೇನೆ ಇಲ್ಲಿ, ರಾಹುಲ್ ಗಾಂಧಿ ಮಕ್ಕಳು ಓಟ್ ಹಾಕ್ತಾರೇನೆ ಇಲ್ಲಿ. ಲೋಕಲಿ ಲೀಡರ್ಗಳು ಬೇಕು. ಸೊ ಹಾಗಾಗಿ ಹೈಕಮಾಂಡ್ ನಾವ್ ಹೇಳಿದ್ದೇ ವೇದವಾಕ್ಯ, ನಾವು ಮಾಡಿದ್ದೇ ಇದು ಅಂತ ಅನ್ಕೊಂಡು ಅವ್ರವ್ರ ಹಣೆ ಬರ ಏನ್ ಬೇಕಾದ್ರೆ ನಾಳೆ ಏನ್ ಬೇಕಾದ್ರೂ ಸಾಧ್ಯ ಆಗುತ್ತೆ. ನೋಡೋಣ. ಈಗ ಸದ್ಯಕ್ಕೆ ಒಂದ್ ವಿಕೆಟ್ ಕೃಷ್ಣಪ್ಪನವ್ರು, ಯಾಕಂದ್ರೆ ಅವ್ರ ಮಗ ನೆಕ್ಸ್ಟ್ ಅಲ್ಲಿ ಅವ್ರ ಮಗ ಕಂಟೆಸ್ಟ್ ಮಾಡ್ತಿದ್ರು ವಿಜಯನಗರಕ್ಕೆ. ಸೊ ಇದೊಂದ್ ಕಡೆ ಚುನಾವಣೆ ಲೆಕ್ಕಾಚಾರ ಇತ್ತು, ನೆಕ್ಸ್ಟ್ ನಿಲ್ಲಲ್ಲ ಅಂತಿದ್ರು. ಕೊಟ್ಬಿಡ್ಲಿ ಅನ್ನೋದು ಪ್ರಿಯಾ ಅವ್ರದೆಲ್ಲ ಬೆಂಬಲಿಗರದ್ದು ಒಂದು ಒತ್ತಾಸೆ ಆಗಿತ್ತು. ಬಟ್ ಅವ್ರನ್ನ ಕನ್ಸಿಡರ್ ಮಾಡದೇ ಇರೋದು ಜನ ದುರಂತ ಅದು. ಅದಕ್ಕೆ ನಾನು ಕಂಪೇರ್ ಮಾಡಿದ್ದು, ಒಕ್ಕಲಿಗರು ನೀವು ಕೊಟ್ಟಿರೋ 3 ಮಂತ್ರಿ ಮಾಡಿದಿರಲ್ಲ, ಈಗ ಆ 3 ಮಂತ್ರಿಗಳಲ್ಲಿ ಈಗ ಅಲ್ಲೇ ಕೃಷ್ಣ ಬರೇಗೌಡರು ಹಿಂದೆ ಇದ್ರು, ಅದ್ ಬೇರೆ ಕತೆ. 13 ಜನ ಅದರಲ್ಲಿ. ಸೊ ಶಿವಲಿಂಗೇಗೌಡರಿಂದ ಬೆಸ್ಟ್ ಇದ್ರು, ಮಾಡ್ಬೋದಾಗಿತ್ತು ಕೃಷ್ಣ ಅವ್ರನ್ನ ಅನ್ನೋದು ಅರ್ಥ. ಶಿವಲಿಂಗೇಗೌಡ ನಾನು ಬೆಸ್ಟ್ ಅಲ್ಲ ಅಂತ ಹೇಳ್ತಾರೆ, ಅವ್ರಿಗಿಂತ ಬೆಸ್ಟ್ ಇವ್ರು ಇದ್ರು, ಇವ್ರು ಮಾಡ್ಬೋದಾಗಿತ್ತು ಅನ್ನೋದಷ್ಟೇ. ಇದು ಅರ್ಹತೆ ಇದೆ, ಅವಕಾಶ ಇಲ್ಲ ಅನ್ನೋ ಟ್ಯಾಗ್ಲೈನ್ ಡಿಬೇಟ್. ಬಿಜೆಪಿಗೆ ಹೋಗ್ತಾರೆ ಅನ್ಸುತ್ತೆ ಕೃಷ್ಣಪ್ಪ ಅವ್ರ ಎಲೆಕ್ಷನ್ ಟೈಮ್ಗೆಲ್ಲ ಏನೇನೋ ಅವ್ರ ಬೆಂಬಲಿಗರು ಹೇಳ್ತಾರಲ್ಲ ಬಿಜೆಪಿಗೆ ಹೋಗ್ಬಿಡಿ. ಆಮೇಲೆ ಎಲೆಕ್ಷನ್ ಟೈಮ್ ಬೇಕಾದ್ರೆ ಸಾಧ್ಯ ಆಗುತ್ತೆ. ಈಗ ಜಗದೀಶ್ ಶೆಟ್ಟರ್ ಟಿಕೆಟ್ ಸಿಕ್ಕಿಲ್ಲ ಅಂತ MLA ಎಲೆಕ್ಷನ್ ಕಾಂಗ್ರೆಸ್ ಹೋಗಿ ಸೋತ್ರು, ನಂತರ ಬಿಜೆಪಿ ಬಂದು MP ಆದ್ರು. ಈಗ ಲಕ್ಷ್ಮಣ್ ಸವದಿ ಬಿಜೆಪಿ ಟಿಕೆಟ್ ಕೊಡಲ್ಲ, ಕಾಂಗ್ರೆಸ್ ಬಂದು MLA ಆದ್ರೆ ಈಗ ಮಂತ್ರಿ ಆಗವ್ರೆ. ಮತ್ ನಾಳೆಗೆ ಇರೋದು ಅವ್ರವ್ರ ಅವಕಾಶ ಮುಗಿದ್ಮೇಲೆ ಓಡ್ತಿರ್ತಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಪಾರ್ಟಿಗೆ ನಿಯತ್ತಾಗಿರೋ ಯಾರು ಮಾಡಿದೀರಾ ಅಂತ. ಕಾಂಟ್ರಿಬ್ಯೂಷನ್ ಏನು? ಕೃಷ್ಣಪ್ಪ ಪ್ರಿಯಾ ಕೃಷ್ಣ ಕಾಂಗ್ರೆಸ್ ಅಲ್ಲೇ ಗೆದ್ದವರು. ಶಿವಲಿಂಗೇಗೌಡ ಫಸ್ಟ್ ಟೈಮ್ ಕಾಂಗ್ರೆಸ್ MLA. ಹೌದು. ಆ ಕಂಪ್ಯಾರಿಸನ್ ಬಂದಾಗ ಇನ್ನೇನೋ ಬರ್ತದೆ. ಕೆಲವೊಂದು ನಾನು ಹೇಳ್ತಾ ಇಲ್ಲ ಅಷ್ಟೇ, ಕೆಲವೊಂದು ಇನ್ನೇನೋ ಬರ್ತವೆ. ಹಾಗ್ ನೋಡಿದ್ರೆ ಕೃಷ್ಣಪ್ಪನವರು ಅದಕ್ಕೆ ಅರ್ಹರಿದ್ದಾರೆ, ಯೋಗ್ಯರಿದ್ದಾರೆ. ಪ್ರಿಯಾ ಕೃಷ್ಣ ಕೂಡ ಅರ್ಹರಿದ್ದಾರೆ, ಯೋಗ್ಯರಿದ್ದಾರೆ. ಹೌದು. ಅಂತೂ ಇಂತೂ ಈಗ ಅದೇ ನೋಡ್ಬೇಕು. ಈಗ ಇದ್ರಲ್ಲಿ ಈಗ ಇಷ್ಟಲ್ಲಿ ಈಗ ನಾವೇನ್ ಮಾತಾಡಿದ್ರೆ ಇದ್ರಲ್ಲಿ ಆಲ್ರೆಡಿ ಒಂದ್ ವಿಕೆಟ್ ಪತನ ಆಗಿದೆ. ನಾಳೆನು ಬಹಳಷ್ಟು ಜನ ರಾಜೀನಾಮೆ ಕೊಡ್ತೀವಿ ಅಂತ ಮಾಡ್ತಾರೆ. 20 ತಿಂಗಳು ಯಾಕೆ MLA ಗಿರಿ ಕಳ್ಕತ್ತಾರೆ? ಈಗ ಚುನಾವಣೆ ಟೈಮ್ ಯಾರೋ ಬಿಟ್ಟು ಆ ಕಡೆ ಹೋಗ್ತಾರೆ ಅಷ್ಟೇ. ಇದು ರಿಯಾಲಿಟಿ. ಇದು ಎಫೆಕ್ಟ್ ಆಗುತ್ತೆ, ಹಾಗೆ ಆಗತ್ತೆ. ಅವ್ರ ತಾವ್ ಕೇಳ್ತಾರೆ. ನಮ್ನೆ ಕೆಲವರು
ಇಲ್ಲಿದ್ದು ಮಂತ್ರಿ ಆಗ್ಲಿಲ್ಲ ಅಂದ್ರೆ ಅಲ್ಲೇ ಇದ್ದು MLA ಆಗೋಣ ಬಿಡಿ ಅಂತ ಅನ್ಕೋತಾರೆ. ಕೆಲವು ಸ್ಟ್ರಾಂಗ್ ಇದ್ರೆ ನಾನು ನಿಮ್ಮ ಆಟ ತೋರಿಸ್ತೀನಿ, ನಾನು ಒಂದ್ 3 ಗೆಲ್ಸಿನಿ ಅನ್ನೋರು ಅಲ್ಲಿಗೆ ಹೋಗ್ತಾರೆ, ಮಂತ್ರಿ ಆಗ್ತಾರೆ. ಇವೆಲ್ಲ ಸಾಧ್ಯತೆಗಳು ಇರ್ತವೆ. ಎಸ್, ಈಗ ಇದನ್ನ ಈ ಚರ್ಚೆನ ಇಲ್ಲಿಗೆ ಸದ್ಯಕ್ಕೆ ಬಿಡೋಣ. ಜನಗಳೊಂದು ಆಡಿಯನ್ಸ್ ಕೇಳೋಣ, ನಿಮ್ ಪ್ರಕಾರ ಈ ಲಿಸ್ಟ್ ಯಾರು ಮಂತ್ರಿ ಆಗ್ಲೇಬೇಕಾಗಿತ್ತು, ಈಗ ಆಗಿರೋ ಮಂತ್ರಿಗಳಲ್ಲಿ ಯಾರು ವೇಸ್ಟ್ ಅನ್ಸುತ್ತೆ ನಿಮ್ಗೆ? ಇವ್ರ ಮಂತ್ರಿಗಳು ಕೂಡ ಅವಶ್ಯಕತೆ ಇರಲ್ಲ, ಇವ್ರು ಕೊಟ್ಟಿರೋ ಸಾಕು ಅಂತ ಯಾರು ಅನ್ಸುತ್ತೆ? ಯಾರು ಮಂತ್ರಿ ಆಗ್ಬೇಕಾಗಿತ್ತು ಅಂತ ಕಾಮೆಂಟ್ ಮಾಡಿ. ಯಾರು ಮಂತ್ರಿ ಆಗಿದ್ದಾರೆ, ಅವ್ರ ಮಂತ್ರಿ ಆಗೋಕೆ ಅರ್ಹತೆ ಇರಲಿಲ್ಲ ಆದ್ರೂ ಮಂತ್ರಿ ಮಾಡ್ಬಿಟ್ಟಿದ್ದಾರೆ ಅಂತ ಯಾರು ಅನ್ಸುತ್ತೆ? ಕಾಮೆಂಟ್ ಮಾಡಿ. ಧನ್ಯವಾದ.